ಇರಾನ್ ಮತ್ತು ಅಮೆರಿಕ ನಡುವಿನ ಒಪ್ಪಂದ ಹೆಚ್ಚು ಕಡಿಮೆ ಸತ್ತು ಹೋದಂತೆ ಕಾಣಿಸುತ್ತಿರುವ ಸಂದರ್ಭದಲ್ಲಿ ಇರಾನ್ ಮೇಲೆ ಅಮೆರಿಕ ತನ್ನ ವೈಮಾನಿಕ ದಾಳಿಯನ್ನು ಇನ್ನಷ್ಟು ತೀವ್ರಗೊಳಿಸಿದೆ. ಸುಮಾರು 90 ಗುರಿಗಳನ್ನು ಇಟ್ಟುಕೊಂಡು ಅದು ದಾಳಿಯನ್ನು ಮಾಡಿದೆ. ಈ ದಾಳಿಯಲ್ಲಿ 14-15 ಜನ ಮೃತಪಟ್ಟಿದ್ದಾರೆ, ಕೆಲವು ಸೈನಿಕರು ಸೇರಿದಂತೆ 100ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಪ್ರಮುಖವಾಗಿ ಇರಾನ್ನ IRGC ಬಳಸುವ, ಅಂದರೆ ಅವರ ಮಿಲಿಟರಿ ಪಡೆ ಬಳಸುವ ಇರಾನ್ ಶಹರ್ ಏರ್ ಬೇಸ್ ಮೇಲೆ ಭಾರೀ ಪ್ರಮಾಣದಲ್ಲಿ ಅಮೆರಿಕ ಸೇನೆ ದಾಳಿ ಮಾಡಿದೆ. ಅದರ ಜೊತೆಗೆ ಅಮೆರಿಕದ ಪರಮಾಣು ಸ್ಥಾವರವಾಗಿರುವಂತಹ ದಕ್ಷಿಣದ ಬಂದರು ನಗರಗಳಾದ ಚಬಹಾರ್, ಕೋನಾರಕ್, ಬಂದರ್ ಅಬ್ಬಾಸ್, ಸಿರಿಕ್ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಚೀನಾ ಇರಾನ್ ರೈಲ್ವೆ ಮಧ್ಯೆ, ಅಂದರೆ ಕಾರಿಡಾರ್ ಏನಿದೆ ಅದರ ಮೇಲೂ ದಾಳಿ ಮಾಡಿದೆ ಮತ್ತು ಟೆಹರಾನ್ ಮಶ್ಹಾದ್ ರೈಲ್ವೆ ಮಾರ್ಗದ ಮೇಲೆ ದಾಳಿ ಮಾಡಿದೆ. ಈ ಎಲ್ಲವನ್ನು ದಾಳಿ ಮಾಡಿರೋದ್ರದ್ದಕ್ಕೆ ಕಾರಣ ಬಹಳ ಸರಳವಾಗಿದೆ. 90 ಕಡೆ ಆಯ್ಕೆ ಮಾಡಿ ಹೊಡೆದಿದ್ದಾರೆ ಅಂತಂದರೆ ಇವೆಲ್ಲವೂ ಇರಾನ್ನ ಆಕ್ರಮಣ ಮಾಡುವ, ದಾಳಿ ಮಾಡುವ, ಯುದ್ಧವನ್ನು ಮುಂದುವರೆಸುವ, ಶಕ್ತಿಯನ್ನು ಕ್ಷೀಣಿಸುವ ಪ್ರಯತ್ನಗಳಾಗಿರುತ್ತೆ. ಅದು ಇಲ್ಲಿದ್ರೆ ಆ ಸ್ಥಳಗಳನ್ನು ಹುಡುಕಿ ಹೊಡಿಬೇಕಾಗಿಲ್ಲ. ಅವರು ಹುಡುಕಿ ಹೊಡಿತಿರ್ತಾರೆ ಅಂತಂದರೆ ಅದನ್ನೆಲ್ಲ ಕ್ಷೀಣಿಸೋದು, ಇಳಿಸೋದು ಅವ್ರಿಗೆ, ಅಂದರೆ ಅವ್ರಿಗೆ ಶಕ್ತಿ ಇರಬಾರದು, ಆ ಥರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಕಾಣುತ್ತೆ. ಅಮೆರಿಕದ ಅಧ್ಯಕ್ಷರು ಹೇಳ್ತಾರೆ, ನಾವು ಕಳೆದ ಬಾರಿ ಮಾಡಿದ್ದಕ್ಕಿಂತ ಈ ಬಾರಿ 20 ಪಟ್ಟು ಹೆಚ್ಚು ತೀವ್ರವಾಗಿ ಈ ದಾಳಿಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಮತ್ತು ಈಗಲೂ ಅವ್ರು ನನ್ನನ್ನು ಬೇಡ್ಕೋತಾ ಇದ್ದಾರೆ, ನಿಲ್ಲಿಸ್ಬಿಡಿ ಯುದ್ಧ ಅಂತ ಕೇಳ್ಕೊತಿದ್ದಾರೆ. ಅಂದರೆ ಇರಾನ್ ಮಾತ್ರ ಅಯ್ಯೋ ನಾವು ಯಾವನ್ನೂ ಏನೂ ಕೇಳಿಲ್ಲ, ನಮಗೆ ಬೇಕಾಗೂ ಇಲ್ಲ, ಅವ್ನು ಸೈಕೋಪಾತು ಅಮೇರಿಕದವನು, ಅಲ್ಲಾಗ ದ್ರೋಹ ಮಾಡಿದ್ದಾರೆ, ಡ್ಯಾಶು ಅಂತ ಮಾಡಿ ನಾವು ತಗೊಳ್ರಿ ಅಂದ್ಬಿಟ್ಟು ಬಾರೇನು, ಕುವೈಟು, ಕತಾರ್ ಮೇಲೆ, ಸೇನಾ ನೆಲೆಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನು ಮಾಡೋಕ್ಕೆ ಹೊರಟಿದೆ. ಆದರೆ ಆ ದೇಶಗಳೆಲ್ಲ ಅವೆಲ್ಲವನ್ನು ನಾವು ತಡೆದಿದ್ದೇವೆ ಅಂತ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಸರಿ, ಈ ಪ್ರತಿದಾಳಿಗಳ ಮಧ್ಯೆ ಮುಂದೇನಾಗಬಹುದು ಅನ್ನೋದು ಗೊತ್ತಿಲ್ಲ. ಒಂದಂತೂ ಆಗ್ತಾ ಇದೆ, ಅದು ಕಚ್ಚಾ ತೈಲದ ಬ್ಯಾರಲ್ ದರ $72 $79, ರಫ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅರೌಂಡ್ 4% to 5%. ಎರಡೂ ಕ್ರೂಡ್ಗಳು ಮಾರ್ಕೆಟ್ಸಲ್ಲಿ ರೈಸ್ ಆಗಿದೆ. 79 ಅಂದರೆ $80 ಇಟ್ಕೋಬಹುದು. ಅಮೇರಿಕದ ಯುದ್ಧಕ್ಕೆ ಪೂರ್ವ ತಯಾರಿಗಳು ಮತ್ತು ನಿರ್ದಿಷ್ಟತೆ ಇಲ್ಲದೆ ಇರಬಹುದೇನೋ. ಮತ್ತು ಅವ್ರು ನಿರೀಕ್ಷೆ ಮಾಡದ ರೀತಿಗಿಂತ ಹೆಚ್ಚು ಪ್ರಮಾಣದಲ್ಲಿ ಪ್ರತಿರೋಧವೂ ಬರ್ತಿರಬಹುದು. ಆದರೆ ಇರಾನನ್ನು ನೀವು ಬೀದಿ ಬಸವಂತರ ಬಿಟ್ಟುಬಿಡೋದು ಮಹಾನ್ ಡೇಂಜರಸ್. ಮಿಡ್ಲ್ ಈಸ್ಟಲ್ಲಿ ಇರಾನ್ ಪ್ರಾಬಲ್ಯವನ್ನು ಸಾಧಿಸಬೇಕು ಅಂತ ಹಠತೊಟ್ಟಿ ನಿಂತಿರುವುದು ಎಲ್ಲವನಿಗೂ ಗೊತ್ತು. ಇಂಡಿಯಾಲ್ ಕೂತಿರೋ ಬಹುಜನರಿಗೆ ಗೊತ್ತಿಲ್ಲ ಈ ಪರಿಜ್ಞಾನಗಳೆಲ್ಲ ಅಷ್ಟೇ. ಈ ಕ್ಷಣಕ್ಕೆ ನನ್ನ ಮನೆಗೆ ಬೆಂಕಿ ಬೀಳ್ತಾ ಇದೆ ಅನ್ನೋದು ಕಾರಣಕ್ಕೆ ಬುರುಡ ಬಿಟ್ಬಿಟ್ಟು ಕೂತ್ಕೋತಾರೆ ಎಲ್ಲರೂ. ನಿಲ್ಲಿಸ್ಬಿಡು ಯುದ್ಧ ನಿಲ್ಲಿಸಿದ್ರೆ ಆ ಭಾಗ ಏನಿದೆ ಮಿಡ್ಲ್ ಈಸ್ಟ್ ಭಾಗ, ಅದು ಇರಾನ್ನ ನಿಯಂತ್ರಣಕ್ಕೆ ಬರುತ್ತೆ. ಇರಾನ್ನ ನಿಯಂತ್ರಣಕ್ಕೆ ಬಂದರೆ ಅದಕ್ಕಿಂತ ದೊಡ್ಡದಾದಂಥ ಅನಾಹುತ ಇನ್ನೊಂದಿಲ್ಲ. ಅದಕ್ಕಿಂತ ದೊಡ್ಡದಾದ. ನಮ್ಮ ಜೊತೆ ಅವ್ರು ಚೆನ್ನಾಗಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಇರಾನ್ ಈಸ್ ವೆರಿ ಆ್ಯಂಬಿಷಿಯಸ್ ಆಗಿದ್ದಾರೆ ಅವರು. ಹಾಗಾಗಿ ನನ್ನ ಪ್ರಕಾರ ಇರಾನ್ ಯಾರ ಜೊತೆ ಹೆಚ್ಚು ಸ್ನೇಹ ಹೊಂದಿರೋದು? ನಮ್ಮ ಜೊತೆನಾ? ಅಲ್ಲ. ಅಮೆರಿಕದ ಜೊತೆನಾ? ಅಲ್ಲ. ಅವ್ರು ಹೊರಟಿರೋದು ಚೀನಾ ಜೊತೆನಲ್ಲಿ. ಆಗೇನಾಗುತ್ತೆ? ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಚೀನಾ ನಮ್ಮ ಜೊತೆ ಬರ್ತಾರ ಅವರು? ಇಲ್ಲ. ಅದೇನಕ್ಕೆ? ವೈ? ಹಾಗಾಗಿ ಸುಮ್ಮನೆ ಹೇಳ್ತಾ ಇರ್ತಾರೆ. ಅಮೇರಿಕ ಈ ಯುದ್ಧವನ್ನು ಯಾವ ಮೂಲ ಉದ್ದೇಶಕ್ಕೆ ಪ್ರಾರಂಭ ಮಾಡ್ತೋ ಅದನ್ನು ಸಾಧಿಸಿ ಹೊರ ಬರಬೇಕು. ಬಂದರೆ ಒಳ್ಳೆಯದು. ಇದರಿಂದ ಒಂದಿಷ್ಟು ಸಮಸ್ಯೆಗಳು ಆಗತ್ವೆ, ಅನುಭವಿಸ್ಬೇಕು. ಒಳ್ಳೆ ಕಥೆ ಆಯ್ತಲ್ಲ, ಎಲ್ಲ ನನ್ನ ಅನುಕೂಲಕ್ಕೆ ಮಾತ್ರ ನಡೀಬೇಕು ಅಂತ ಕಾಂಗ್ರೆಸ್ನವ್ರ ಥರ ಮಾತಾಡ್ಬಿಟ್ರೆ ನೀವು ಇಲ್ಲಿ ಕೂತ್ಕೊಂಡು. ಹಾಗಿದ್ರೆ ಸರ್ ಇರಾನ್ ಮೇಲೆನೇ ಒತ್ತಡ ಹಾಕ್ಬೋದಲ್ಲ ಸರ್? ಈಗ ಅಮೆರಿಕದವ್ರು ಹಾಕಿಲ್ಲ ಅಂತ ಹೇಳಿದವ್ರು ಯಾರು? ಹಾರ್ಮುಜನ್ನು ಫ್ರೀ ಮಾಡು ಅಂತ ಹೇಳಿಲ್ವಾ ಎಲ್ಲರೂ? ನಿಮ್ಮ ಭಾರತನೂ ಹೇಳಿಲ್ವಾ? ಹೇಳಿದ್ದಾರೆ. 1000 ಸರಿ ಪಡ್ಕೊಂಡಿದ್ದೀರಿ. ಕೇಳಿಸ್ಕೊಂಡಿದ್ದಾರೆ ಯಾರು? ಕೇಳಿಸ್ಕೊಂಡಿದ್ದಾರೆ. ಯಾಕೆ ಅವ್ರು ಯಾಕೆ ಕೇಳಿಸ್ಕೊಳ್ಳಲ್ಲ ಹಾಗಾದ್ರೆ? ಇರಾನ್ ದೂರದಲ್ಲಿ ಕೂತ್ಕೊಂಡು ಇಸ್ರೇಲ್ನ ವಿರುದ್ಧ
ಭಯೋತ್ಪಾದಕ ಚಟುವಟಿಕೆ ಮಾಡುವಂತಹ ಹಮಾಸ್ ಮತ್ತು ಹೆಜ್ಬುಲ್ಲಾಗೆ ಸಪೋರ್ಟ್ ಮಾಡ್ಬೋದಾ? ಡಿಕ್ಲೇರ್ಡ್ ಟೆರರಿಸ್ಟ್ ಆರ್ಗನೈಸೇಷನ್ಗಳು, ಹೌದು, ಯುನೈಟೆಡ್ ನೇಷನ್ಸೇ ಹೇಳಿರೋಂಥ ಆರ್ಗನೈಸೇಷನ್ಗಳು, ಅವ್ರಿಗೆ ಸಪೋರ್ಟ್ ಮಾಡ್ಬೋದಾ? ಅದನ್ನು ನೋಡ್ಕೊಂಡು ಸುಮ್ಮನೆ ಕೂತಿರ್ಬೇಕಾ ಎಲ್ಲರೂ ಈ ಪ್ರಪಂಚದಲ್ಲಿ? ಭಾರತದ ವಿರುದ್ಧವೂ ವಿಷಕಾರಿರುವ ಸಂಘಟನೆಗಳವು, ಅವ್ರನ್ನ ನೋಡಿ ಏನು ಮಾಡಬೇಕೀಗ ನೀವು? ಸೊ ನೀವು ಹೇಳ್ತಿರೋದು ಇರಾನ್ಗೆ ಬಿಟ್ಟುಕೊಟ್ಬಿಟ್ಟು ಹೆಜ್ಬುಲ್ಲಾ ಹಮಾಸನ್ನು ಬೆಳೆಸಿಸಿ ನಾಳೆ ಪಾಕಿಸ್ತಾನ ಮೂಲಕ ಇಂಡಿಯಾ ಒಳಗೆ ಕರ್ಕೊಂಬರಕ್ಕ? ಇಷ್ಟೆಲ್ಲ ಪ್ಯಾಲೆಸ್ಟೈನರಿಗೆ ಅಧಿಕಾರ ಬರಬೇಕು, ಹಕ್ಕಿದೆ ಅಂತ ಹೇಳಲಿ, ಅದು ಬೇರೆ ವಿಚಾರ. ಇದೇನಿದು? ಹಾಗಾಗಿ ಇಲ್ಲಿ ಕೂತ್ಕೊಂಡು ಸುಮ್ಮನೆ ಸರಳವಾಗಿ ಮಾತಾಡೋ ಅಷ್ಟು ಸಿಂಪಲ್ ಮ್ಯಾಟ್ರ್ ಅಲ್ಲ ಅದು. ಎಸ್, ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಇರಾನ್ ಮೊದಲ ಗುರಿಯೇ ನಾನು, ಇರಾನ್ ನನ್ನನ್ನು ಕೊಲ್ಲಬಹುದು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಟರ್ಕಿಯ ಅಂಕಾರದಲ್ಲಿ ನಡೆದ ನ್ಯಾಟೋ ಶೃಂಗಸಭೆ ಮುಗಿಸಿ ತಮ್ಮ ಏರ್ಫೋರ್ಸ್ ಒನ್ ವಿಮಾನದಲ್ಲಿ ಮಾಧ್ಯಮದವರಿಗೆ ಅವರು ಸಂದರ್ಶನ ಕೊಟ್ಟಿದ್ದಾರೆ. ಇರಾನ್ನಲ್ಲಿ ಹೊಸ ಆಡಳಿತಕ್ಕೆ ಯಾರೇ ಉತ್ತರಾಧಿಕಾರಿಯಾಗಿ ಬಂದು ನಮ್ಮ ವಿರುದ್ಧ ಹೋರಾಟಕ್ಕೆ ಬಂದರೆ ಖಮೇನಿಗಾದ ಗತಿನೇ ಅವ್ರಿಗೂ ಆಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಕೆಲ ನಾಯಕರ ಕಥೆ ಮುಗಿದಿದೆ, ಮುಂದೆ ಬರೋರ ಕಥೆನೂ ಹೀಗೆ ಆಗಬಹುದೇನೋ ಗೊತ್ತಿಲ್ಲ. ನಿಮಗೆ ಗೊತ್ತಾ, ನಾನೂ ಕೂಡ ಹೋಗ್ಬೋದು. ಯಾಕಂದರೆ ಇರಾನ್ನ ಕಿಲ್ಲಿಂಗ್ ಲಿಸ್ಟ್ನ ಮೊದಲ ಹೆಸರೇ ನಂದಾಗಿರುತ್ತೆ. ಯಾಕೆಂದರೆ ಇರಾನ್ ಒಳ್ಳೆತನಕ್ಕಾಗಿ, ಜಗತ್ತಿನ ಒಳ್ಳೆಯದಕ್ಕಾಗಿ ನಾನು ಇದನ್ನೆಲ್ಲ ಮಾಡಿದ್ದೇನೆ. ಹಾಗಾಗಿಯೇ ನಾನು ಹುಚ್ಚರ ಟಾರ್ಗೆಟ್ ಆಗಿರಬಹುದು ಅಂತ ಹೇಳಿದ್ದಾರೆ. ಇದೇ ವೇಳೆ ಕತಾರ್ ಗಿಫ್ಟ್ ಕೊಟ್ಟಿರೋ ಜೆಟ್ಟನ್ನು ನೀವು ಯಾಕೆ ಸರ್ ನ್ಯಾಟೋದಿಂದ ಹೊರಬೇಕಾದ್ರೆ ಬಳಸಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರಿಸಿ, ನಮ್ಮ ರಕ್ಷಣೆ ದೃಷ್ಟಿಯಿಂದ ನಾವು ಹಳೆ ಏರ್ಫೋರ್ಸ್ ಒನ್ ವಿಮಾನವನ್ನು ಬಳಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಭಾರತ ಪಾಕ್ ನಡುವೆ ನಡೆದ ಯುದ್ಧದಲ್ಲಿ 11 ಜೆಟ್ಗಳು ಪತನವಾಗಿದೆ ಅಂತ ಅದೇ ಹಳೆ ರಾಗವನ್ನು ಟ್ರಂಪ್ ಹಾಡಿದ್ದಾರೆ. ಆದರೆ ಅದು ಯಾವ ದೇಶದ್ದು ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಟ್ರಂಪ್ ಹೇಳಿದ್ದೆಲ್ಲ ಗಂಭೀರವಾಗಿ ತಗೋಬೇಕು ಅಂತಿಲ್ಲ. ಐಲು ದೊರೆಯ ಬಡಬಡಿಕೆಗಳು ಅಂತ ಇವೆಲ್ಲ ಆ ಥರದ್ದು ಬೇಕಾದ್ರೆ ಒಂದು ಕತೆ ಬರೀಬೋದು ಯಾರು. ಐಲು ದೊರೆಯ ಬಡಬಡಿಕೆಗಳು ಸುಮ್ಮನೆ ಬಡ 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 ಅಂತ ಏನೋ ಹೇಳ್ತಾ ಇರೋರು. ಯಾವುದು ಇದು ಈ ಹಾಫ್ ಲೂಜ್ಗಳು ಮಾತಾಡೋ ಥರ ಅದು. ಅವ್ರು ಈ ಕ್ಷಣದಲ್ಲಿ ಏನು ಮಾತಾಡಿರ್ತಾರೆ, ನೆಕ್ಸ್ಟ್ ಕ್ಷಣದಲ್ಲಿ ಏನು ಮಾತಾಡ್ತಾರೆ, ಲಿಂಕ್ ಇರಲ್ಲ ಒಂದಕ್ಕೊಂದು. ಹಾಗಾಗಿ ಇಟ್ ಡಸಂಟ್ ಹ್ಯಾವ್ ಟು ಬಿ. 11 ಜೆಟ್ ಪತನ ಆಗಿದೆ, ಭಾರತದ್ದೇ ಅಂತಲೇ ಇಟ್ಕೊಳ್ಳೋಣಪ್ಪ. ಓಕೆ, ಈ ಐಲ್ದೊರೆ ಹೇಳಿರೋ ಪ್ರಕಾರದಲ್ಲಿ ಈ ಕಾಮನ್ ಸೆನ್ಸ್ ಅನ್ನೋದು ಇರಬೇಕು ಅಂತ ನನ್ನ ನಿರೀಕ್ಷೆಪ್ಪ. ಈ ಥರದ ಯುದ್ಧದಲ್ಲಿ ಸೋತಾಗಲೂ ಗೆದ್ದೆ ಎಂಬ ರೀತಿ ಬಿಂಬಿಸಿಕೊಂಡಂತಹ ಭಿಕಾರಿ ಪಾಕಿಸ್ತಾನ ಅಥವಾ ಅದರ ನಾಯಕರು, ಆ ಜನರ ಮುಂದೆ ನಾವು ಗೆದ್ವಿ ಅಂತ ಬಿಂಬಿಸ್ಕೊಂಡು ಅವನು ಯಾವನ ಪ್ರಮೋಷನ್ ತೊಗೊಂಡು ಫೀಲ್ಡ್ ಮಾರ್ಷಲ್ ಆಗಿರುವಂತಹ ಭಿಕಾರಿ ಭಿಕ್ಷುಕ 11 ಜೆಟ್ ಬೀಳಿಸಿದ್ದಿದ್ರೆ ಎಲ್ಲರೂ ಒಂದು ಕಡೆ ಒಂದು ಜೆಟ್ಟಿನ ಒಂದು ಭಾಗವನ್ನಾದರೂ ಪ್ರದರ್ಶನ ಮಾಡದೆ ಬಿಡ್ತಿದ್ರಾ? ಖಂಡಿತ ಮಾಡ್ತಾಯಿದ್ರು. ಬಿಡ್ತಿದ್ರಾ? ಒಂದು ಜೆಟ್ಟಿನ ಒಂದು ಕಡೆ ಒಂದು ಭಾಗ ಅಂದರೆ ಬಾಲನೋ ರೆಕ್ಕೆನೋ ಮೂತಿನೋ ಚಕ್ರನೋ ತೋರಿಸ್ದೆ ಬಿಡ್ತಿದ್ರಾ? ಖಂಡಿತ ಇಲ್ಲ ಸರ್, ಬಿಟ್ಟು ತೋರಿಸ್ತಿದ್ರು. ಯಾರೊಬ್ರು ತೋರಿಸ್ಬೇಕಲ್ಲ. ತೋರಿಸ್ಬೇಕು ಅದನ್ನು. ನಮ್ಮ ಕಡೆ ಬಿದ್ದೀವಿ ಬಂದು ಅಂತ ಇಟ್ಕೊಳ್ಳೋಣ. ನಮ್ಮ ಪಾಕಿಸ್ತಾನದ್ದು, ಪಾಕಿಸ್ತಾನದ್ದಾರು ಆಗ್ಬೋದು ಅಥವಾ ನಮ್ದೇನೂ ಆಗಿರ್ಬೋದು. ಓಕೆ, ನಮ್ಮಲ್ಲಾದರೂ ಅದು ಹೊರಗೆ ಬರದೇ ಇರ್ತಿತ್ತ? ತೋರಿಸ್ತಾ ಇದ್ರು. ಬಿಡ್ತಿದ್ರೆ ಯಾರು? ಖಂಡಿತ. ಹಾಗಾಗಿ ಈ ಐಲು ದೊರೆಯ ಇದಕ್ಕೆ ಏನು ಬಡ್ಕೊಳ್ಳೋಣ, ಅದನ್ನು ಸೀರಿಯಸ್ ಆಗಿ ತಗೋಬಾರ್ದು. ಆ ಗಿರಾಕಿನ ಬಿಟ್ಬಿಡ್ಬೇಕು ಅಷ್ಟೇ. ಓಕೆ, ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ ಕೊನೆಗೂ ಮುಗಿದಿದೆ. ಸುಮಾರು 5-6 ದಿನಗಳ ನಿರಂತರವಾದ ಪ್ರದರ್ಶನ. ಈ ಅಲಿ ಖಮೇನಿಯ ಈ ಅಂತ್ಯಕ್ರಿಯೆಯನ್ನು ಇರಾನ್ ಹೇಗೆ ಬಳಸ್ಕೊಂಡಿದೆ ಅಂತಂದರೆ, ಅವನು ಆ ಖಮೇನಿ ಮತ್ತು ಆತನ ಸಂಘಟನೆಗಳು ಮತ್ತು ಆತನ ಆಡಳಿತದ ವಿರುದ್ಧ ಜನ ರೊಚ್ಚಿಗೆದ್ದಿದ್ದರು ವರ್ಷದ ಹಿಂದೆ ಇರಾನ್ನಲ್ಲಿ. ಹೆಣ್ಣು ಮಕ್ಕಳು ಕೂದಲನ್ನು ಕತ್ತರಿಸಿ ಇದನ್ನು ಬುರ್ಕಾನ ತೆಗೆದು ಬೆಂಕಿಗಾಗಿ ಬಿಸಾಕಿದ್ರು, ಬೆಂಕಿ ಹಚ್ಬಿಟ್ಟಿದ್ರು ಎಲ್ಲ ಕಡೆ. ಸೊ ಅಮೇರಿಕ ಏನು ಅನ್ಕೋತು, ನಾನು ಯುದ್ಧಕ್ಕೆ ಹೋದರೆ ಜನ ಹಾಗೆ ರೊಚ್ಚಿಗೆದ್ದು ಇವ್ರನ್ನ ಒದ್ದು ಹೊರಗಾಕ್ತಾರೆ ಅಂದ್ಕೊಂಡಿದ್ರು. ಅದು ಹಂಗಾಗಿಲ್ಲ. ಹಾಗಾಗಿ ಈ ಖಮೇನಿ ಆ್ಯಂಡ್ ಬಳಗ ಏನು ಮಾಡಿದೆ ಈಗ, IRGC ಮತ್ತು ಅಲ್ಲಿರುವ ಸರ್ಕಾರ ಮತ್ತು ದುಷ್ಟ ರಾಜಕಾರಣಿಗಳು ಇರಾನ್ನಲ್ಲಿರುವ ದಮನ ಒಂದಲ್ಲ ಎರಡಲ್ಲ, ಅದು ಅವರಿಷ್ಟ, ಹೆಂಗೆ ಬೇಕಾದ್ರೂ ಬದುಕ್ಬೋದು ಅವರು. ಏನು ಮಾಡಿದ್ದಾರೆ ಅಂದರೆ, ಈ ಘಟನೆಯನ್ನು ಬಳಸಿಕೊಂಡು ಜನರ ಭಾವನೆಗಳನ್ನು ಎಬ್ಬಿಸಿ ಜನ ಮತ್ತು ದೇಶ ನಮ್ಮ ಜೊತೆ ಇದೆ ಎಂಬಂತಹ ಒಂದು ಚಿತ್ರಣವನ್ನು ಕೊಡಲಿಕ್ಕೆ ಏನೇನು ಬೇಕೋ ಎಲ್ಲವನ್ನು ಮಾಡಿದ್ದಾರೆ. ಓಕೆ, ಎಲ್ಲವನ್ನು ಮಾಡಿದ್ದಾರೆ. ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಆ ಕಾಲದಲ್ಲಿ
ಇಂತಹ ಒಂದು ಆರೋಪವನ್ನು ಅಂದಿನ ಪ್ರತಿಪಕ್ಷಗಳು ಮಾಡಿದ್ವು. ಮಿಸಸ್ ಗಾಂಧಿ, ಇಂದಿರಾ ಗಾಂಧಿಯ ಹತ್ಯೆ ಆದಾಗ ಅದನ್ನು 2-3 ದಿನ ದೂರದರ್ಶನದಲ್ಲಿ ಪದೇ ಪದೇ 24 ಗಂಟೆಗಳ ಕಾಲ ತೋರಿಸಿ ಅದನ್ನು ವಿಪಪ್ ಮಾಡಿಬಿಟ್ರು ಪ್ಯಾಷನ್ ಅಂತ ಒಂದು ಆರೋಪ. ಸರಿನೋ ತಪ್ಪೋ ಪ್ರಶ್ನೆ ಬೇರೆ. ಬಟ್ ಇರಾನ್ನಲ್ಲಂತೂ ಮಾಡಿದ್ದು ಅದನ್ನೇ. ಜನರನ್ನು ಎತ್ತಿ ಕಟ್ಟಿಕೊಂಡು ನಮ್ಮ ಜೊತೆ ಇದ್ದಾರೆ ಮತ್ತು ಅಮೇರಿಕದ ವಿರೋಧಿ ಭಾವನೆಗಳಿಗೆ ಕಿಚ್ಚು ಹಾಕಿದ್ದಾರೆ, ಇನ್ನಷ್ಟು ಕಿಚ್ಚೆಪ್ಸಿದ್ದಾರೆ. ಅದರ ಪರಿಣಾಮವಾಗಿ ಇವತ್ತು ಕೊನೆಯ ದಿನ ಅಂತ್ಯಕ್ರಿಯೆ ನಡೀತು. 6 ಗಂಟೆಗೆ ನಡೀಬೇಕಿತ್ತು, ತಡವಾಗಿ ನಡೆದಿದೆ. ಅದು ಅವರ ಹುಟ್ಟೂರಿನಲ್ಲಿ ಆಗಿದೆ. ಈ ಸಂದರ್ಭದಲ್ಲಿ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿದ ಮೊದಲ ದಿನಗಳಲ್ಲೇ ಖಮೇನಿಯವರ ಮನೆ ನಿವಾಸ ಅಥವಾ ಅವರ ಅರಮನೆ ಏನಿದೆ, ಅದು ಅರಮನೆಯೇ, ಆ ಅರಮನೆಯ ಮೇಲೆ ನಡೆಸಿದ ದಾಳಿಯಲ್ಲಿ ಆತ ಸತ್ತಿದ್ದ ವಿಡಿಯೋನ ಈಗ ಇರಾನ್ ಬಿಡುಗಡೆ ಮಾಡಿದೆ ಇವತ್ತು. ಹೌದು, ಎಷ್ಟೋ ಒಂದು 30 ಸೆಕೆಂಡೋ 35 ಸೆಕೆಂಡ್ದು. ಮತ್ತೆ ಬೇಕು ಅಂತ ಜನರಲ್ಲಿ ಅದನ್ನು ಆ ಕಿಚ್ಚನ್ನು ಎಬ್ಸಕ್ಕೆ. ಸರಿ, ಈ ಮಧ್ಯೆ ಈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದ ಇರಾನ್ನ ಅಧ್ಯಕ್ಷ ಪೆಜೆಸ್ಕಿಯಾನ್ ಮತ್ತು ವಿದೇಶಾಂಗ ಸಚಿವ ಅರಾಘಚಿ ಅವರಿಬ್ಬರ ಮೇಲೆ ಅಲ್ಲಿಯ ಮೂಲಭೂತವಾದಿಗಳು ಒಂದಷ್ಟು ಜನ ಹಲ್ಲೆ ಮಾಡಿದ್ದಾರೆ ಅಥವಾ ಮಾಡಲು ಪ್ರಯತ್ನ ಮಾಡಿದ್ದಾರೆ. ಇದು ಭಾಳ ಆಶ್ಚರ್ಯ ಏನಾಗಬೇಕಾದ್ದಿಲ್ಲ. ಇದು ಇರಾನ್ನಲ್ಲಿ 2 ಬಣ ಇದೆ. ಒಂದು ಬಣ ಮೂಲಭೂತವಾದಿಗಳು ಮತ್ತು IRGC, ಇರಾನ್ ರೆವಲ್ಯೂಷನರಿ ಗಾರ್ಡ್ ಕೋರ್, ಇದಕ್ಕೆ ಒಪ್ಪಿಸಿಕೊಳ್ಳುವ ಒಂದು ಬಣ. ಇದು ಮೂಲಭೂತ ಅಂತಂದರೆ ಮೂಲಭೂತವಾದಿಗಳೇ ಎಲ್ಲಾದ ವಿಚಾರದಲ್ಲೂ, ಹೆಣ್ಣು ಮಕ್ಕಳ ವಿಚಾರದಿಂದ ಹಿಡಿದು ಎಲ್ಲ ವಿಚಾರದಲ್ಲೂ. ಓಕೆ, ಆ ಗುಂಪಿಗೆ ಈ ಮಾತುಕತೆಗಳು ಬೇಕಿಲ್ಲ ಅಮೆರಿಕದ ಜೊತೆ. ಓಕೆ, ಆದರೆ ಈ ಪೆಜಿಶ್ಕಿಯಾನ್ ಮತ್ತು ವಿದೇಶಾಂಗ ಮಂತ್ರಿ ಎಲ್ಲ ಏನಿದ್ದಾರೆ, ಆ ಸ್ಪೀಕರ್ ಇದಾನಲ್ಲ ಒಬ್ಬ, ಇನ್ನೊಬ್ಬ ಅವನು ಆ ಮೂಲಭೂತ ಗುಂಪೆ. ಇವ್ರುಗಳೆಲ್ಲ ಇದರ ಅನಾಹುತಗಳನ್ನು ಅರಿತಿದ್ದಾರೆ. ಮುಂದಿನ ಕಂಟಿನ್ಯೂ ಆದರೆ ಏನೇನಾಗತ್ತೆ ನಾಳೆ ದೇಶಕ್ಕೆ ಅಂತ. ಹಾಗಾಗಿ ಹೇಗಾದರೂ ಮಾಡಿ ಯುದ್ಧ ನಿಲ್ಲಿಸೋಣ ಅನ್ನೋಂತಹ ಸ್ವಲ್ಪ ಮಂದಗಾಮಿಗಳು, ನೀವು ಹಂಗೆ ಕರೀಬೋದು ಬೇಕಾದ್ರೆ. ಮಂದಗಾಮಿಗಳು, ಮಂದಗಾಮಿಗಳು ಅಂತ ನಮ್ಮ ಭಾರತದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಬರುತ್ತವೆ ಈ ಪದಗಳೆಲ್ಲ. ತೀವ್ರಗಾಮಿಗಳು, ಮಂದಗಾಮಿಗಳು ಅಂತ ಬರುತ್ತವೆ. ಹೀಗೆ ಮಂದಗಾಮಿಗಳಾಗಿ ಇವರು ಕಾಣಿಸ್ಕೋತಾ ಇದ್ದಾರೆ. ಅದನ್ನು ಎತ್ತಿ ಕಟ್ಟಿದ್ದಾರೆ. ಅವರಿಬ್ಬರಿಗೂ ಸಿಗ್ನಲ್ ಅದು. ಓಕೆ, ನಿಮ್ಮಿಬ್ಬರಿಗೂ ಕಾದಿದೆ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅನ್ನೋ ಥರ. ಹಾಗಾಗಿ ಆ ಪರಿಸ್ಥಿತಿ ಆಗಿದೆ. ಗೊತ್ತಿಲ್ಲ ಮುಂದೆ ಏನಾಗತ್ತೋ ಅದಾಗತ್ತೆ ಅಷ್ಟೇ. ಬಟ್ ಯಾರು ಇರಾನ್ನ ಜನ ಈ ಖಮೇನಿ ವಿರುದ್ಧವಾಗಿದ್ರು, ಹೋರಾಟಗಳನ್ನ ಮಾಡಿದ್ರು, ಅವರ ಮನಸ್ಸು ಪರಿವರ್ತನೆ ಮಾಡೋದ್ರಲ್ಲಿ ಈಗ ಇವರು ಸಫಲರಾಗಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಇಂಡಿವಿಜುವಲಿ ಒಬ್ಬೊಬ್ಬರನ್ನ ಹೋಗಿ ಚೆಕ್ ಮಾಡೋಕ್ಕಾಗಲ್ಲ. ಐ ಕೆನಾಟ್. ಅಲ್ಲಿ ಏನಾಗಿದೆಯೋ ಬಿಟ್ಟಿದೆಯೋ ನಮಗೆ ಗೊತ್ತಿಲ್ಲ. ಬಹು ಜನರು ಬಲವಂತವಾಗಿ ಯಾಕೆ ರಿಸ್ಕ್ ಬೇಕು ಅಂತಾನೂ ಇರ್ಬೋದು. ಓಕೆ, ಇಲ್ಲಿ ಕಾಣಿಸಿದಷ್ಟೇ ಜನ ಇರಾನ್ನ ಜನ ಅಲ್ಲವೂ ಅಲ್ಲ, ಅದನ್ನು ಮೀರಿದ ಜನಸಂಖ್ಯೆಯೂ ಇರುತ್ತೆ. ಅವರ ಭಾವನೆ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಪರಾನೂ ಇರ್ಬೋದು, ವಿರೋಧನೂ ಇರ್ಬೋದು. ಓಕೆ, ಎಸ್. ಇನ್ನು ಇರಾನ್ ಮೇಲೆ ಅಮೆರಿಕ ದಾಳಿಯಿಂದಾಗಿ ತೈಲ ಇಂಧನ ದರ ಏರಿಕೆ ಆಗೋದು ಪಕ್ಕಾ ಆಗಿದೆ. ಇದರ ಜೊತೆಗೆ ರಷ್ಯಾ ಉಕ್ರೇನ್ ನಡುವಿನ ಸಂಘರ್ಷ ಕೂಡ ತಾರಕಕ್ಕೇರಿದೆ. ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಏರುಪೇರಾಗಿದೆ. ಭಾರತದ ಮೇಲೂ ನೇರ ಪರಿಣಾಮ ಬೀರುತ್ತೆ. ಉಕ್ರೇನ್ ಸೇನೆ ಡ್ರೋನ್ಗಳ ಮೂಲಕ 100 ಕಿಲೋಮೀಟರ್ ದೂರ ಇರತಕ್ಕಂಥ ರಷ್ಯಾದ ಇಂಧನ ಘಟಕಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದೆ. ಇಲ್ಲಿ ತನಕ 194 ಬಾರಿ ದಾಳಿ ನಡೆಸಿದೆ. ಇದು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ 11 ಪಟ್ಟು ಜಾಸ್ತಿ ಆಗಿದೆ. ರಷ್ಯಾದ ಸೈಬೀರಿಯಾ ಒಮಸ್ಕ್ ನಗರದಲ್ಲಿ ಇರತಕ್ಕಂಥ 4,60,000 ಬ್ಯಾರೆಲ್ ತೈಲ ಸಂಸ್ಕರಣೆ ಮಾಡುವ ಅತಿ ದೊಡ್ಡ ಘಟಕದ ಮೇಲೆ ದಾಳಿ ಮಾಡಿದೆ. ಪರಿಣಾಮ ರಷ್ಯಾದಲ್ಲಿ ತೈಲ ಸಂಸ್ಕರಣಾ ಸಾಮರ್ಥ್ಯ ಕುಸಿತಾ ಇದೆ. ಇದೀಗ ಯುದ್ಧದ ತೀವ್ರತೆ ಹೆಚ್ಚಾದರೆ ಭಾರತಕ್ಕೆ ತೈಲ ಬಿಸಿ ಉಂಟಾಗೋದು ಪಕ್ಕಾ ಅಂತ ಹೇಳ್ತಾ ಇದೆ. ಒಂದು ವೇಳೆ ಪೂರ್ಣ ಪ್ರಮಾಣದಲ್ಲಿ ಈ ಯುದ್ಧ ಮತ್ತೆ ಪ್ರಾರಂಭವಾದರೆ ಮತ್ತು ಅದರ ಪರಿಣಾಮವಾಗಿ ಹಾರ್ಮುಜ್ ಜಲಸಂಧಿ ಬಂದ್ ಆದರೆ ಆಗ ಭಾರತಕ್ಕೆ 2-3 ರೀತಿಯಲ್ಲಿ ಪರಿಣಾಮಗಳು ಬೀರಲೇಬೇಕಾಗಿ ಬರುತ್ತೆ. ನಂಬರ್ 1, ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಬೆಲೆ ಏಳುತ್ತೆ ಮೇಲಕ್ಕೆ. ಬೆಲೆ ಆಟೋಮೆಟಿಕ್ಕಾಗಿ ಎದ್ದು ಬಿಡುತ್ತೆ ಮೇಲಕ್ಕೆ. ಬೆಲೆ $100 ಕ್ರಾಸ್ ಆದರೆ ಮತ್ತೆ ನಮಗೆ ವಿಪರೀತವಾದ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ ಮತ್ತು ನಮ್ಮ ರೂಪಾಯಿಯ ಮೌಲ್ಯ ಒತ್ತಡಕ್ಕೆ ಸಿಗಾಕ್ಕೊಳ್ಳುತ್ತೆ. ಮತ್ತೆ ಅದರ ಪರಿಣಾಮವಾಗಿ ಒಂದಿಷ್ಟು ನಿರ್ಬಂಧಗಳನ್ನು ಹೇರಲೇಬೇಕಾದ ಅನಿವಾರ್ಯ ಸ್ಥಿತಿಗೆ ಭಾರತ ತಲುಪಬಹುದು. ಬೆಲೆ ಹಾಗೂ ಬಳಕೆಯಲ್ಲಿ ಎರಡರಲ್ಲೂ ನಾನು ಹೇಳ್ತಿರೋದು. ಅದು ಮೊದಲನೆಯ ಸಮಸ್ಯೆ. ಓಕೆ, ಈ ಸಮಸ್ಯೆ ಉದ್ಭವವಾಗುವುದು ಯಾಕೆ ಅಂತಂದರೆ ಹಾರ್ಮುಜ್ ಜಲಸಂಧಿ ಬಂದ್ ಆದಾಗ ನಮ್ಮದು ಸುಮಾರು 30-35% ಅಷ್ಟು ತೈಲವನ್ನು ನಾವೀಗ ಅಲ್ಲಿಂದ ತರ್ತಿರೋದ್ರಿಂದ ಸಮಸ್ಯೆ ಆಗುತ್ತೆ. ಓಕೆ, ಆದರೆ ಅದನ್ನು ಮ್ಯಾನೇಜ್ ಮಾಡ್ತೀವಿ ಅಂತ ನಮ್ಮ ಸರ್ಕಾರ ಹೇಳಿರೋದ್ರಿಂದ ಮ್ಯಾನೇಜ್ ಮಾಡೋಕ್ಕೆ ನಮಗಿರುವ ದಾರಿಗಳು ಎಲ್ಲಿ ಅಂತಂದರೆ ರಷ್ಯಾ ಒಂದಿದೆ. ರಷ್ಯಾಲಿ ಸಮಸ್ಯೆ ಏನಂದರೆ ಯುಕ್ರೇನ್ ವಾರ್ನಿಂದ
ಅವರ ಸಂಸ್ಕರಣಾ ಘಟಕಗಳಿಗೆ ದಾಳಿ ಆಗ್ತಿದೆಯೇ ಹೊರತು ತೈಲ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುತ್ತಾ ಇಲ್ವಾ ನಮಗೆ ಗೊತ್ತಿಲ್ಲ. ಕ್ರೂಡ್ ಮೇಲೆ, ಕಚ್ಚಾ ತೈಲದ ಮೇಲೆ. ನಾವು ತೊಗೊಂಬರ್ತಿರೋದು ಕಚ್ಚಾ ತೈಲ. ಹಾಗಾಗಿ ಅದಕ್ಕೇನಾಗುತ್ತೆ ಅಂತ ನನಗೆ ಅರಿವಿಲ್ಲ. ಒಂದು ವೇಳೆ ಅದರಲ್ಲಿ ಏಟೇನಾದ್ರು ಹೊಡೆದ್ರೆ ನಮಗೆ ತುಂಬ ತೀವ್ರವಾದ ಪರಿಣಾಮಗಳಾಗಕ್ಕೆ ಪ್ರಾರಂಭ ಆಗುತ್ತೆ. ಬಿಕಾಸ್ ನಮ್ಮದು ತುಂಬ ಡಿಪೆಂಡೆನ್ಸ್ ಇದೆ, ನಮ್ಮ ಅವಲಂಬನೆ ರಷ್ಯಾದ ಆಯಿಲ್ ಮೇಲೆ ತುಂಬ ಡಿಪೆಂಡ್ ಆಗಿದೆ. ಹೌದು. ಹಾಗಾದರೆ ಮೂರನೇ ಮಾರ್ಗ ನಮ್ಗೆ ಏನು ಇಲ್ಲವೇ ಅಂದರೆ ಇದೇ ಮೂರನೇ ಮಾರ್ಗ. ಮೂರನೇ ಮಾರ್ಗದಲ್ಲಿ ನಾವು ಅಮೇರಿಕಾ, ವೆನೆಜುಲಾ ಅಥವಾ ಕೆನಡಾ ಇಂದ ಆಯಿಲ್ ತರಬಹುದು. ದೊಡ್ಡ ಪ್ರಮಾಣದಲ್ಲಿ, ಸಣ್ಣ ಪುಟ್ಟ ಚೋಟಾ ಮೋಟ ಬೇರೆ ಕಡೆಯಿಂದ ತರ್ಬೋದು. ಬಟ್ ದೊಡ್ಡ ಪ್ರಮಾಣದಲ್ಲಿ ಅಂದರೆ 1 ಮಿಲಿಯನ್ ಬ್ಯಾರಲ್, 1.5 ಮಿಲಿಯನ್ ಬ್ಯಾರಲ್, 1/2 ಮಿಲಿಯನ್ ಬ್ಯಾರಲ್ ಈ ಥರ ತರಬೇಕು ಅಂದರೆ ಅಲ್ಲಿಂದ ತರ್ಬೋದು. ಆದರೆ ಅಲ್ಲಿಂದ ತರಲಿಕ್ಕೆ ನಮಗೆ ಕಾಸ್ಟು ಎಗೈನ್ ಕ್ವಶನ್ನು. ಓಕೆ. ಮತ್ತೆ ಆಗತ್ತಾ ಗೊತ್ತಿಲ್ಲ ಇನ್ನೂ ನಮಗದು. ಅಲ್ಲಿ ಒಪ್ಪಂದಗಳೇನಾಗಿದೆ, ಅವ್ರ ಪ್ರೊಡಕ್ಷನ್ ಯಾರು ಒಪ್ಕೊಂಡಿದ್ದಾರೆ ಓಕೆ ಗೊತ್ತಿಲ್ಲ. ಸೊ ಒಂದಂತೂ ನಿಜ, ಅಟ್ ಎನಿ ಕಾಸ್ಟ್ ಜನ ತಯಾರಿ ಆಗಲೇಬೇಕು. ಇನ್ನೊಮ್ಮೆ ಮಗದೊಮ್ಮೆ ಬೀದಿ ಬದಿ ಹೋಟೆಲ್ ವ್ಯಾಪಾರ ಎಲ್ಲ ಸಿಲಿಂಡರ್ಗಳಿಲ್ಲ, ಏನು ಮಾಡಬೇಕು ಅಂತಿದ್ದಾರೆ, ನಾವೆಲ್ಲ ಏನು ಮಾಡಬೇಕು ಆಯ್ತು, ಇದೆಲ್ಲ ಬಿಟ್ಬಿಡಿ. ಇದು ಯಾರ ಕೈಯಲ್ಲೂ ಇಲ್ಲ. ಯಾರ ಕೈಯಲ್ಲೂ ನಿಮ್ಗೆ ಯಾರ ಸರ್ಕಾರ ಬಂದರೂ ಈ ಹಣೆ ಬರಹಾನ ಎದುರಿಸ್ಬೇಕಾಗಿರತ್ತೆ ನೀವು. ಹೌದು. ಈ ರೀತಿ ಪರಿಸ್ಥಿತಿ ಬಂದರೆ ಹಾಗಾಗಿ ತಯಾರಿ ಆಗಿ ಮಾನಸಿಕವಾಗಿ ಅಂತ ನನ್ನ ವಾದ. 2 ಥರದಲ್ಲಿ, ಒಂದು ಬೆಲೆ ಹೆಚ್ಚಾಗುವುದರಲ್ಲಿ, ಓಕೆ. ಎರಡನೇದು ನಿಮ್ಮ ಬಳಕೆಯನ್ನೇ ಮಿತಿಗೊಳಿಸುವುದರಲ್ಲಿ. ಹೌದು. ಎರಡಕ್ಕೂ ಮಾನಸಿಕವಾಗಿ ಸಜ್ಜಾದರೆ ಒಳ್ಳೆಯದು, ಶಾಕ್ ಕಡಿಮೆ ಆಗುತ್ತೆ. ಎಸ್.